ಗ್ಯಾರಂಟಿ ಯೋಜನೆಗಳ ಜೊತೆಗೆ ಕ್ಷೇತ್ರದ ಮೂಲಸೌಕರ್ಯ ಅಭಿವೃದ್ಧಿಗೂ ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದರು. ನಂಜನಗೂಡು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಸಿಸಿ ರಸ್ತೆ ಚರಂಡಿ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಅವರು ಮಾತನಾಡಿ ದೇವಿರಮ್ಮನಹಳ್ಳಿ, ದೇವರಸನಹಳ್ಳಿ, ಕಬ್ಬೇಪುರ, ನವಿಲೂರು ಹಾಗೂ ಮಸಗೆ ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕರು ಚಾಲನೆ ನೀಡಿದರು. ಚುನಾವಣೆಯ ಸಂದರ್ಭದಲ್ಲಿ ದೇವರಸನಹಳ್ಳಿ ಗ್ರಾಮಸ್ಥರಿಗೆ ರಸ್ತೆ ಅಭಿವೃದ್ಧಿಯ ಭರವಸೆ ನೀಡಿದ್ದು, ಈಗ ಕೊಟ್ಟ ಮಾತಿನಂತೆ ಹಳ್ಳದ ಕೇರಿಯಿಂದ ಉಪ್ಪನಹಳ್ಳಿಯವರೆಗಿನ ರಸ್ತೆ ಕಾಮಗಾರಿ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದ್ದು, ಯುದ್ಧದ ಪರಿಸ್ಥಿತಿಯಿಂದಾಗಿ ಕೆಲವು ತಾಂತ್ರಿಕ ವಿಳಂಬವಾಗ್ತಿದ್ರು ಕೂಡ ಶೀಘ್ರದಲ್ಲಿಯೇ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಭರವಸೆ ಕೂಡ ನೀಡಿದರು. ನಮ್ಮ ಸರ್ಕಾರ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತೆ. ಒಂದೇ ದಿನದಲ್ಲಿ 6.2 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಕಳೆದ 4 ದಿನಗಳಲ್ಲಿ ಒಟ್ಟು 9.2 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ. ಕ್ಷೇತ್ರದ ಜನರ ಆಶೀರ್ವಾದವಿದ್ರೆ ಹಂತ ಹಂತವಾಗಿ ಎಲ್ಲಾ ಗ್ರಾಮಗಳನ್ನ ಮಾದರಿ ಗ್ರಾಮಗಳನ್ನಾಗಿ ಮಾಡ್ತೇನೆ ಎಂದು ದರ್ಶನ್ ಧ್ರುವನಾರಾಯಣ್ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವ್ ಮೂರ್ತಿ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪೂರ್ಣ ಕೂಡ ಆದಷ್ಟು ಬೇಗ ಆಗ್ತದೆ. ಈ ಯುದ್ಧ ಇಲ್ಲಂದ್ರೆ ಸ್ವಲ್ಪ ಪೂರ್ಣ ಆಗ್ಬಿಡೋದು, ಸ್ವಲ್ಪ ಸಮಸ್ಯೆ ಆಗಿದೆ, ಸ್ಲೋ ಆಗಿ ನಡೀತದೆ. ಆದ್ರೂ ಕೂಡ ನಾವು ಕೊಟ್ಟ ಮಾತಿನಂತೆ ಇವತ್ತು ನಡ್ಕೊಂಡು ಗ್ರಾಮದ ರಸ್ತೆ ಅಭಿವೃದ್ಧಿಗೆ ಎಲ್ಲರೂ ಕೂಡ ಸೇರಿ ಇವತ್ತು ಶ್ರಮ ಪಟ್ಟು ಕೆಲಸವನ್ನು ಮಾಡಿದ್ದೇವೆ. ಮುಂದಕ್ಕೂ ಕೂಡ ತಾವೇನೇನೋ ಕಾಮಗಾರಿ ಈಗ ಹೇಳಿದ್ರು, ಮುಸ್ಲಿಂ ಸಮುದಾಯ ಭವನ ಕೂಡ ಮುಂದುವರೆದ ಕಾಮಗಾರಿ ಆಗ್ಬೇಕಾಗಿದೆ ಅನ್ನೋದನ್ನು ಕೂಡ ಹೇಳಿದ್ರು. ಇನ್ನು ಉಳಿಕೆ ಸಿಸಿ ರಸ್ತೆ ಹೇಳಿದ್ರು ಕೂಡ ಅದಕ್ಕೂ ಅನುದಾನವನ್ನ ಕಲ್ಪಿಸ್ಕೊಡ್ತೇವೆ. ಈಗ ಕೆರೆ ಅಭಿವೃದ್ಧಿ ಮಾಡ್ತೀವಿ ಅಂತ ನಾವು ಹೇಳಿದ್ವು. ಕೆಂಪೇಗೌಡರ ಜಯಂತ್ಯೋತ್ಸವದ ದಿವಸ ನಾವು ಕೆರೆಯನ್ನ ಕೂಡ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರು. ಅದು ಕೆಲಸ ಕೂಡ ನಡೀತಿದೆ. ಆದ್ರೆ ನಾವು ಅದಕ್ಕೊಂದು ಇಲ್ಲ ಗ್ರೇ ವಾಟರ್ ಹಾಕ್ಬೇಕಲ್ಲ, ಇಲ್ಲ ಡ್ರೈನೇಜ್ ಹೋಯ್ತದೆ, ಗ್ರೇ ವಾಟರ್ ಪ್ಲಾಂಟ್ ಕೂಡ ಹಾಕ್ಬೇಕು. ಆಗ ನಿಮ್ಗೆ ಒಳ್ಳೆ ಪರಿಶುದ್ಧವಾದಂತ ವಾತಾವರಣ ಕ್ರಿಯೇಟ್ ಆಗ್ತದೆ. ಸೊ ಈ ರೀತಿ ನಾವು ಕೊಟ್ಟ ಮಾತಿನಂತೆ ನಿರಂತರವಾಗಿ ನಡ್ಕೊಂಡು ನಮ್ಮ ಸರ್ಕಾರ ಕೂಡ ಕೊಟ್ಟ ಭರವಸೆಗಳನ್ನ ಇವತ್ತು ಈಡೇರಿಸಿಕೊಂಡು ನಾವು ಗ್ಯಾರಂಟಿಗಳಿಗೆ ಏನೋ ಭರವಸೆಗಳನ್ನ ಕೊಟ್ಟಿದ್ದು ಗ್ಯಾರಂಟಿಗಳನ್ನ ಕೂಡ ಈಡೇರಿಸಿ ಇವತ್ತು ಅಭಿವೃದ್ಧಿಗೂ ಕೂಡ ಹೆಚ್ಚಿನ ಅನುದಾನವನ್ನ ಇವತ್ತು ಕಲ್ಪಿಸ್ಕೊಂಡು ಇವತ್ತು ಎಲ್ಲ ಕೆಲಸಗಳನ್ನ ಮಾಡ್ಲಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇದೆ. ಮುಂದಕ್ಕೂ ಕೂಡ ತಾವೇನೇನು ಹೇಳಿದ್ರೆ ಎಲ್ಲವನ್ನು ಕೂಡ ಹಂತವಾಗಿ ಮಾಡ್ಕೊಂಡು ಹೋಗುವಂತ ಕೆಲಸವನ್ನ ಖಂಡಿತವಾಗಿ ನಾವು ಮಾಡ್ತೇವೆ. ಇವತ್ತು ಒಂದೇ ದಿವಸ ಸುಮಾರು 6 ಕೋಟಿ 2 ಲಕ್ಷ ವೆಚ್ಚದ ಕಾಮಗಾರಿಗಳಿಗೆ ಇವತ್ತು ಒಂದೇ ದಿವಸ ನಾವು ಭೂಮಿ ಪೂಜೆನ ನಾವು ಮಾಡ್ತಿದ್ದೇವೆ. ಇವತ್ತು ದೇವಸ್ಥಾನದಲ್ಲಾಗಿರ್ಬೋದು, ನಮ್ಮ ಕೆಂಪೇಪುರದಲ್ಲಾಗಿರ್ಬೋದು, ಜೊತೆಗೆ ದೇವರನಹಳ್ಳಿಲಾಗಿರ್ಬೋದು, ಜೊತೆಗೆ ನಮ್ಮ ಮಸಿಗೆ ಅಲ್ಲೂ ಕೂಡ ಇವತ್ತು ಸಿಸಿ ರಸ್ತೆ ಚರಂಡಿ ನಿರ್ಮಾಣಕ್ಕೆ ನಾವು ಕಾಮಗಾರಿಗೆ ಭೂಮಿ ಪೂಜೆನ ನಾವು ಮಾಡ್ತಾ ಇದ್ದೇವೆ. ಬಹುಮುಖ್ಯವಾಗಿ ನಮ್ಮ ಮುದಳ್ಳಿ ರಸ್ತೆ, ಮುದಳ್ಳಿಯಿಂದ ನವಲೂರು ಹೋಗೋ ರಸ್ತೆ, ಅದು ಕೂಡ ಸಾಕಷ್ಟು ಹದಗೆಟ್ಟಿದೆ. ಅದನ್ನು ಕೂಡ ಇವತ್ತಿನ ದಿವಸ ಸುಮಾರು 4 ಕೋಟಿ 57 ಲಕ್ಷಕ್ಕೆ ಅದು ಕೂಡ ಇವತ್ತು ಭೂಮಿ ಪೂಜೆ ಆಗ್ತಾ ಇದೆ.